ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಸ್ವೀಟ್ ರೆಸಿಪಿ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತು 3/4 ಲೋಟದಷ್ಟು ನಾನು ಸಣ್ಣ ರವೆನ ತಗೊಂಡಿದ್ದೀನಿ. ಬಾಂಬೆ ರವೆ ಅಂತ ಹೇಳ್ತಾರೆ. ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. 3/4 ಲೋಟದಷ್ಟು ಸಣ್ಣ ರವೆ. ಇದನ್ನು ಮತ್ತು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರವೆ ಅರಳತ್ಬೇಕು, ಆ ಥರ ಹುರಿಬೇಕು. ಬನ್ನಿ, ಪಕ್ಕದಲ್ಲಿ ನಾವು 3/4 ಲೋಟದಲ್ಲಿ ರವೆ ತೊಗೊಂಡ್ರೆ 1 ಲೋಟ ಬೆಲ್ಲ ತೊಗೊಂಡಿದ್ದೀವಿ. 1 ಲೋಟ ಬೆಲ್ಲಕ್ಕೆ 3 ಲೋಟ ನೀರನ್ನು ಆ್ಯಡ್ ಮಾಡ್ತೀವಿ. ತುಂಬ ತೆಳುವಾಗೂ ಆಗಲ್ಲ, ತುಂಬ ದಪ್ಪವಾಗೂ ಆಗಲ್ಲ, ತುಂಬ ಚೆನ್ನಾಗಾಗುತ್ತೆ. 1 ಲೋಟಕ್ಕೆ 3 ಲೋಟ ನೀರನ್ನು ಆ್ಯಡ್ ಮಾಡಿಬಿಟ್ಟು ಪಕ್ಕಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದನ್ನು ಕಾಯಲಿಕ್ಕೆ ಇಡೋಣ. ನೋಡಿ, ಈ ಕಡೆ ರವೆ ಚೆನ್ನಾಗಿ ಹುರಿಬೇಕು. ಸಣ್ಣ ಉರಿಯಲ್ಲಿ ರವೆ ಅರಳಬೇಕು ಹೂವಿನ ಥರ. ಆ ಥರ ಇದನ್ನು ಕೈ ಬಿಡ್ದಂಗೆ ಹುರಿಬೇಕು. ಸ್ವಲ್ಪ ಕೈ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸಣ್ಣಗೆ ಇಟ್ಕೊಂಡು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಸ್ವೀಟು ರೆಡಿ ಆಗುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕೊಡ್ಬೋದು. ತುಂಬ ಬೇಗನೆ ಮಾಡ್ಬೋದು. ಒಂದು ಸರಿ ನೀವು ಮಾಡಿಕೊಡಿ, ಮಕ್ಕಳು ಪದೇ ಪದೇ ಕೇಳ್ತಾರೆ ನಿಮಗೆ. ನೋಡಿ, ಈ ಥರ ನಿಧಾನಕ್ಕೆ ಫ್ರೈ ಮಾಡ್ತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಲೇಬಾರ್ದು. ತುಪ್ಪ ಹಾಕಿ ಫ್ರೈ ಮಾಡೋದ್ರಿಂದ ರವೆ ಮತ್ತು ತುಪ್ಪ ಎರಡೂ ಸೇರಿ ನಾವು ಫ್ರೈ ಮಾಡ್ತೀವಲ್ಲ, ಅದರಲ್ಲಿರೋ ಒಂದು ಪರಿಮಳ ಬರುತ್ತೆ ನೋಡಿ. ಸಖತ್ತಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಮಕ್ಕಳಿಗೆ ಕೊಡಿ. ಯಾವ ಮಕ್ಕಳು, ಇವಾಗಿನ ಮಕ್ಕಳು ಮಾತ್ರ ಸ್ವೀಟ್ ತಿನ್ನೋದೇ ಇಲ್ಲ. ಈ ಥರ ಮಾಡಿಕೊಡಿ, ಎಲ್ಲ ಮಕ್ಕಳು ತಿಂತವೆ. ನಾನು ಇದಕ್ಕೆ 1 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ತಾಯಿದ್ದೀನಿ. ಗಸಗಸೆ ಹಾಕಿ ಸ್ವೀಟ್ ಮಾಡಿಕೊಡಿ ಮಕ್ಕಳಿಗೆ. ಯಾವುದೇ ಮಕ್ಕಳು ಗಸಗಸೆ ತಿನ್ನು ಅಂತಂದರೆ ಯಾವ ಮಕ್ಕಳು ತಿನ್ನಲ್ಲ. ಈ ಥರ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪನೇ ಹಾಕಿಬಿಟ್ಟು ಮಾಡಿದ್ರೆ ಮಕ್ಕಳಿಗೂ ಅದು ಸೇರುತ್ತೆ. ಮತ್ತು ಗಸಗಸೆ ಮಕ್ಕಳಿಗೆ ತುಂಬ ಒಳ್ಳೆಯದು. ನಿದ್ದೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಮಕ್ಕಳಿಗೆ ಸಹಾಯ ಮಾಡುತ್ತೆ. ಮತ್ತು ಹೀಟ್ ಇರುತ್ತಲ್ಲ, ಮಕ್ಕಳು ಊಟ ಜಾಸ್ತಿ ಮಾಡಲ್ಲ, ಬಾಡಿ ಎಲ್ಲ ಹೀಟಾಗಿರುತ್ತೆ. ಗಸಗಸೆ ಹಾಕಿ ಮಾಡೋದ್ರಿಂದ ಮಕ್ಕಳು ಬಾಡಿನೂ ಫುಲ್ಲು ಕೂಲ್ ಮಾಡುತ್ತೆ. ಅದಕ್ಕೆ ಇದನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಮಾಡ್ತೀವಿ. ನೋಡಿ, ಇವಾಗ ಇದು ಒಂದು ಲೆವೆಲಿಗೆ ಫ್ರೈ ಆಗಿದೆ ರವೆ. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ರವೆ ಒಂಥರ ವೈಟ್ ಕಲರ್ ಬರುತ್ತೆ ಫ್ರೈ ಮಾಡಿದ್ಮೇಲೆ. ಆ ಥರ ಹುರಿಬೇಕು. ನೋಡಿ, ಇನ್ನೇನು ನಂದು ಹುರಿಯೋದು ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಸ್ವಲ್ಪ ತುಂಬ ಜಾಸ್ತಿ ಆಗಿಬಿಟ್ರು ಚೆನ್ನಾಗಾಗಲ್ಲ. ತಿನ್ಬೇಕಾದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಹೊತ್ತಿರೋದು ಸೀದೋಗಿರೋ ಸ್ಮೆಲ್ಲು. ನೋಡಿ, ಇವಾಗ ರವೆ ಕಂಪ್ಲೀಟಾಗಿ ಫ್ರೈ ಆಗಿದೆ. ನಾನು ಇವಾಗ ಮತ್ತೆ ಅದನ್ನು ಎತ್ತಿಟ್ಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ದೊಡ್ಡ ಪಾತ್ರೆನ. ಆವಾಗಲೇ ಬೆಲ್ಲ ಕಾಯಿಸಿದ್ದೀನಲ್ಲ, ಅದು ಕರಗಿದೆ. ಅದನ್ನು ನೀರನ್ನು ನಾವು ಜರಡಿ ಹಿಡ್ಕೊತೀವಿ. ನಮ್ಮ ಮನೇಲಿ ನಾವು ಯಾವುದೇ ಅಡುಗೆ ಮಾಡಿದ್ರೂ ಬೆಲ್ಲನ ಸೋಸ್ಕೊಂಡೇ ಮಾಡೋದು. ಈ ನೀರು ಚೆನ್ನಾಗಿ ಕಾಯಬೇಕು. ನೋಡಿ, ಇವಾಗ ನೀರು ಕಾದಿದೆ. ಆವಾಗಲೇ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ರವೆ ಮತ್ತು ಗಸಗಸೆ ಎರಡೂ ಇದೆಯಲ್ಲ, ಅದನ್ನು ಈ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಲಸೋಣ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಹೈ ಮಾಡಬೇಡಿ ಮತ್ತು ಕೈನ ಬಿಡಬೇಡಿ. ಆವಾಗ ಅದನ್ನು ಬಾಡಿಸ್ತಾನೆ ಇರಿ. ಯಾಕಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಒಂದು ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ. ಸಣ್ಣ ರವೆ ನಿಧಾನಕ್ಕೆ ಹಾಕ್ಕೊಂಡೆ ನಾವು ಅದನ್ನು ಕೈ ಆಡಿಸ್ಕೊಂಡೇ ಇರಬೇಕು. ಗಂಟಾಗ್ಬಿಟ್ರೆ ಚೆನ್ನಾಗಾಗಲ್ಲ ತಿನ್ನೋಕ್ಕೆ. ನಿಧಾನಕ್ಕೆ ಯಾವುದೇ ಕೆಲಸ ಮಾಡಲಿ ಬೇಗ ಮಾಡಿದ್ರೆ ಯಾವುದು ಪೂರ್ತಿಯಾಗಲ್ಲ. ಎಷ್ಟು ನಿಧಾನವಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದು. ಇದು ಸಣ್ಣ ಉರಿಯಲ್ಲಿಯೇ ಕೈ ಆಡಿಸ್ತಾನೇ ಇರಬೇಕು. ಅಂದ್ರೇ ಇದು ಚೆನ್ನಾಗಾಗುತ್ತೆ. ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಕಡೆ ಚಿಕ್ಕ ಮಕ್ಕಳಿಗೆಲ್ಲ ಮೊದಲು ಕೊಡೋ ಊಟನೇ ಇದು. ಇವಾಗ ಯಾವ ಮಕ್ಕಳು ಸ್ವೀಟ್ ತಿನ್ನೋದೇ ಇಲ್ಲ. ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ನೀವು ಇನ್ನೂ ಜಾಸ್ತಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಿರುವಂತಹ ಈ ರೆಸಿಪಿನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳು, ದೊಡ್ಡವರು ಮತ್ತು ಏಜ್ ಆಗಿರೋರು ರಾತ್ರಿ ಟೈಮ್ ಅಯ್ಯೋ ಜಾಸ್ತಿ ಊಟ ಏನು ಬೇಡ ಅಂತ ಹೇಳ್ತಿರ್ತಾರಲ್ಲ, ಸ್ವಲ್ಪ ಈ ಥರ ಸ್ವೀಟ್ ಮಾಡಿ ಅದಕ್ಕೆ ಒಂದು ಅನ್ನ ರಸಂ ಮಾಡಿಬಿಡಿ. ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಾಯಿತು, ದೊಡ್ಡವರಿಗಾಯಿತು
ಕಡಿಮೆ ಸ್ವೀಟ್ ತಿಂತೀರಾ ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ ಬೆಲ್ಲನ, ಅದರಲ್ಲಿ ಏನೂ ತೊಂದರೆ ಇಲ್ಲ. ನೋಡಿ ಇವಾಗಿದು ರೆಡಿ ಆಗ್ತಿದೆ. ಈ ಥರ ಕೈ ಆಡಿಸ್ತಾನೇ ಇರಬೇಕು. ತಳ ಯಾವುದೇ ಕಾರಣಕ್ಕೂ ಸಿಗಿದೋಗ್ಬಾರ್ದು ಮತ್ತು ಗಂಟಾಗಬಾರ್ದು. ಒಂದೇ ಸರಿ ರವೆ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ. ರವೆ ಹಾಕ್ತಾನೇ ಇದನ್ನು ಕೈ ಆಡಿಸ್ತಾನೇ ಇರಬೇಕು. ನೋಡಿ ಇವಾಗ ಮುಕ್ಕಾಲು ಭಾಗ ಆಗಿದೆ. ಚೆನ್ನಾಗಿ ಈ ಥರ ಕುದಿಬೇಕು. ಈ ಥರ ಕುದೀತಾ ಇದೆ ಅಂದಮೇಲೆ ಒಂದು 2 ನಿಮಿಷ ಇದನ್ನು ಹೈ ಫ್ಲೇಮ್ ಮಾಡಿ ಮತ್ತೆ ಕಡಿಮೆ ಮಾಡ್ಕೊಂಬಿಡಬೇಕು. ನೋಡಿ ಆಯಿತು, ನಿಮಗೆ ಗೊತ್ತಾಗುತ್ತೆ ನೀರು ಕಡಿಮೆ ಆದಂಗೆ ಅದು ಗಟ್ಟಿ ಬಂದ್ಬಿಡುತ್ತೆ. ಇದರಲ್ಲಿ ಬೇಕಂದರೆ ನೀವು ಹಾಲನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಊಟ ಮಾಡಬೇಕಾದ್ರೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ ಇವಾಗ ಒಂದು ಮುಕ್ಕಾಲು ಭಾಗ ಆಗಿದೆ, ಇನ್ನೊಂದು ಕಾಲು ಭಾಗ ಆಗಬೇಕು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇವಾಗ ಇದು ರೆಡಿ ಆಗಿದೆ. ನಾನು ಇದಕ್ಕೆ ಒಂದು 2 ಏಲಕ್ಕಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಯಾವುದೇ ಸ್ವೀಟ್ ಮಾಡಲಿ ಏಲಕ್ಕಿ ಪೌಡ್ರ್ ಹಾಕಿದ್ರೇ ಪೂರ್ತಿಯಾಗೋದು. ನಮ್ಮ ಕಡೆ ಮಾತ್ರ ಯಾವುದೇ ಸ್ವೀಟ್ ಮಾಡಿದರೂ ಅದಕ್ಕೆ ಏಲಕ್ಕಿ ಮತ್ತು ಏಲಕ್ಕಿ ಪೌಡ್ರ್ ಬೇಕೇ ಬೇಕು. ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಆಗಿದೆ, ಚೆನ್ನಾಗಿ ಕುದಿಯುತ್ತೆ. ಸುತ್ತಲೂ ಎಲ್ಲ ಪಟ ಅಂತ ಸೌಂಡ್ ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ಈ ಟೈಮಲ್ಲಿ ಹೈ ಫ್ಲೇಮ್ ಮಾಡಿದ್ರೆ ನಿಮ್ಮ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಡಿಮೆನಲ್ಲೇ ಇಟ್ಕೊಳ್ಳಿ. ನೋಡಿ ಇವಾಗ ಇದು ಸ್ವೀಟು ರೆಡಿಯಾಗಿದೆ. ಬೇಕಂದರೆ ಇದ್ರ ಮೇಲೆ ನೀವು ಮತ್ತೆ 1-2 ಸ್ಪೂನು ತುಪ್ಪ ಹಾಕ್ಕೊಳ್ಬೋದು. ನಾವೇನು ಹಾಕ್ಕೊಳ್ಳಲ್ಲ, ನಿಮಗೆ ಬೇಕಂದರೆ ಹಾಕ್ಕೋಬೋದು. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದು ಬೇರೆ ಏನೂ ಅಲ್ಲ, ಸಜ್ಜಿಗೆ. ಈ ಕಡೆ ಸಜ್ಜಿಗೆ ಅಂತಾರೆ, ನಮ್ಮ ಕಡೆ ಸಜ್ಜಕ ಅಂತಾರೆ. ನೋಡಿ ಇವಾಗಿದು ಆಗಿದೆ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಣ. ನೋಡಿ ಇವಾಗ 10 ನಿಮಿಷ ಆಗಿದೆ. ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತೀವಿ. ನೋಡಿ ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.